ಇನ್ನು ನಗರದಲ್ಲಿ ಯಾವ ವಿಚಾರಕ್ಕೆಲ್ಲ ಜಗಳ ಆಗುತ್ತೆ ನೋಡಿ. ಎಕ್ಸ್ಟ್ರಾ ಟೀ ಕಪ್ ಕೊಡದೇ ಇದ್ದಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಶೇಷಾದ್ರಿಪುರಂನ ನಮ್ಮ ಫಿಲ್ಟರ್ ಕಾಫಿ ಶಾಪ್ನಲ್ಲಿ ಈ ಘಟನೆ ನಡೆದಿರೋದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಕಪಾಳಕ್ಕೆ ಹೊಡೆದು ಮುಖಕ್ಕೆ ಗುದ್ದಿ ಹೊಟ್ಟೆಗೆ ಒದ್ದು ವಿಕೃತಿ ಮೆರೆಯಲಾಗಿದೆ. ಯಾವುದಕ್ಕೋಸ್ಕರ? ಒಂದೇ ಒಂದು ಎಕ್ಸ್ಟ್ರಾ ಟೀ ಕಪ್ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ 4 ವ್ಯಕ್ತಿಗಳಿಂದ ಹೋಟೆಲ್ ಸಿಬ್ಬಂದಿ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗಿರೋದು ಹಾಗೂ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಈಗ ಠಾಣೆಯಲ್ಲಿ FIR ದಾಖಲಾಗಿರೋದು. ನಮಗೆ ನಾವು ಬಿಸ್ನೆಸ್ ಮ್ಯಾನು, ನಮಗೆ ನೆಕ್ಸ್ಟ್ ಟೈಮ್ ಯಾರಿಗೂ ಏನು ಸ್ಟಾಫ್ಗೆ ಏನು ಆಗಬೇಡ್ದಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಸರ್. ನಮ್ಮ ಹೆಸರು ರಾಜ್ ಅಂತ ಸರ್. ನಾವು ಇಲ್ಲಿ ಇದು 6:55ಗೆ ಆಗಿದೆ. ನಾವಿಲ್ಲಿ ಡೀಲರ್ಶಿಪ್ ತಗೊಂಡಿದ್ದೀವಿ. ಮೇನ್ ಇರೋದು ಜಯನಗರ್ ಸರ್. ಸೊ ಅದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತಾ ಇದೆ. ಅದಕ್ಕೆ ಈ ತರ ಆಗ್ಬೇಡ್ದು ಅಂತ ದಯವಿಟ್ಟು ರಿಕ್ವೆಸ್ಟ್ ಇದೆ ಸರ್. ನಾವು ಬಿಸ್ನೆಸ್ ಮ್ಯಾನ್, ನಮಗೆ ಭಯ ಆಗ್ತಾ ಇದೆ. ಅದಕ್ಕೆ ಏನಿದೆ ನೆಕ್ಸ್ಟ್ ಟೈಮ್ ಆಗಬೇಡ್ದು ಸರ್. ಅವ್ರು ನೆಕ್ಸ್ಟ್ ಟೈಮ್ ಈ ಕಡೆ ಬರಬೇಡ್ದು ಸರ್ ಈ ತರ ಅಂತ ಅಷ್ಟೇ ದಯವಿಟ್ಟು ರಿಕ್ವೆಸ್ಟ್ ಮಾಡಿ. ನಾವು ಶೇಷಾದ್ರಿಪುರಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇಲ್ಲ ಸರ್, ಏನೂ ಗೊತ್ತಾಗಿಲ್ಲ ಸರ್, ಏನೂ ಗೊತ್ತಾಗಿಲ್ಲ. ಯಾಕಂದ್ರೆ ಎಷ್ಟೋ ಕಸ್ಟಮರ್ ಬರ್ತಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ತರ ಆಗ್ಬೇಡ್ದಂತ ನಮ್ಮ ಭಯ ಸರ್. ನಾವು ಬಿಸ್ನೆಸ್ ಮ್ಯಾನ್, ನಮಗೆ ಈ ತರ ಆಗ್ಬೇಕು. ನಮ್ಮ ಹೆಸರು ರಾಜ್ ಅಂತ ಸರ್. ದಯವಿಟ್ಟು ನೋಡಿ, ಯಾವೆಲ್ಲ ವಿಚಾರಗಳಿಗೆ, ಕ್ಷುಲ್ಲಕ ಕಾರಣಗಳಿಗೆ ರಾಜಧಾನಿಯಲ್ಲಿ ಜಗಳ ಆಗುತ್ತೆ ಅಂತ. ಕೇವಲ ಒಂದು ಎಕ್ಸ್ಟ್ರಾ ಟೀ ಕಪ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಸೀದಾ ಕೌಂಟರ್ ಒಳಗಡೆ ನುಗ್ಗಿ ಆ ಕ್ಯಾಶಿಯರ್ ಮೇಲೆ ಮನ ಬಂದಂತೆ 4 ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡೋದಷ್ಟೇ ಅಲ್ಲದೆ ಒದ್ದಿದ್ದಾರೆ, ಮುಖಕ್ಕೆ ಗುದ್ದಿದ್ದಾರೆ. ಇಂಥ ಒಂದು ರೀತಿ ಪೈಶಾಚಿಕ ವರ್ತನೆ ತೋರ್ಬೇಕಿತ್ತ ಕೇವಲ ಒಂದು ಎಕ್ಸ್ಟ್ರಾ ಕಪ್ಗೋಸ್ಕರ. ಅಫ್ಕೋರ್ಸ್ ಈಗ ಎಕ್ಸ್ಟ್ರಾ ಕಪ್ ಕೇಳಿದ್ರೆ ಅಟ್ಲೀಸ್ಟ್ ಚಾರ್ಜ್ ಮಾಡಿ ಆದರೂ ಕೊಡಬೇಕಿತ್ತು. ಅದಾಗಿಲ್ಲ, ಓಕೆ ಬಿಟ್ಟಾಕೋಣ. ಬಟ್ ಅದಕ್ಕೋಸ್ಕರ ಈ ರೀತಿಯಾಗಿ ವರ್ತನೆ ತೋರೋದ? ಒಬ್ಬ ಮನುಷ್ಯ ಅನ್ನೋದನ್ನು ಕೂಡ ನೋಡದೆ ಒಂದು ಕಪ್ ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿಯಾಗಿ ವರ್ತನೆ ತೋರಿರುವಂತಹ ವಿರುದ್ಧ ಈಗ FIR ದಾಖಲಾಗಿದೆ ಹಾಗೂ ಪೊಲೀಸರು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.